ಅದರ ಪೂರ್ವದ ಒಂದು ಅಧ್ಯಾಯದಲ್ಲಿ ಅವನ ಕಾಳಜಿ ಎಷ್ಟಿತ್ತು ಅಂದರೆ ಯಾರಿಗೂ ಮನಸ್ಸಿಗೆ ಬೇಸರ ಆಗಬಾರ್ದು, ಯಾರನ್ನೂ ನೋಯಿಸಬಾರ್ದು. ಇಡೀ ಯಜ್ಞದಲ್ಲಿ ನಮ್ಮವರಿಗೆ ಎಷ್ಟೇ ಫ್ರಸ್ಟ್ರೇಷನ್ ಇರಲಿ, ಆ ಮಾತು ಹೇಳ್ತಾನೆ, ನಮ್ಮವರು ಬೆಳಗಿಂದ ರಾತ್ರಿ ತನಕ ದುಡಿದಿರ್ಬೋದು, ಮತ್ತೆ ರಾತ್ರಿಯಿಂದ ಬೆಳಗಿನ ತನಕವೂ ಕಷ್ಟಪಟ್ಟಿರ್ಬೋದು. ಆದರೆ ಅತಿಥಿಗಳಾಗಿ ಬಂದವರನ್ನು ನಿಮ್ಮ ಫ್ರಸ್ಟ್ರೇಷನನ್ನು ಅವ್ರ ಮೇಲೆ ಹಾಕಬಾರ್ದು. ನಿಮ್ಗೆ ಏನೇ ಇದ್ದರೂ ಒಳಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಹೊರತು ಇಲ್ಲಿಯ ಸಮಸ್ಯೆಯನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು. ಎಷ್ಟು ಕಾಳಜಿ. ನನ್ನ ನನಗೆ ಎಷ್ಟೋ ಸಲ ಅನಿಸೋದು ಈ ಭಾಗಗಳನ್ನು, ಅಲ್ಲ ರಾಮಾಯಣ ನನಗೆ ಗೊತ್ತಿದೆ ಅಂತ ಹೇಳೋರು ಒಬ್ಬರಿಗಾದರೂ ಈ ಕಾಳಜಿಯನ್ನು ಯಜ್ಞದಲ್ಲಿ ಹೇಗೆ ವಹಿಸಬೇಕು ಅಂತ ಹೇಳಿದ್ದನ್ನು ನೋಡಿದ್ದಾರಾ? ನೋಡೇ ಇಲ್ಲ. ಆದರೆ ನಮಗೆ ರಾಮಾಯಣ ಗೊತ್ತಿದೆ, ನಮಗೇನು ರಾಮಾಯಣ ಎಲ್ಲ ಗೊತ್ತಿದೆ ಅಂತ. ಯಾವಾಗಲೂ ಏನಾಗುತ್ತೆ ಅಂದರೆ ಗೊತ್ತಿಲ್ಲ ಅಂತ ಅವರಿಗೆ ಗೊತ್ತಿದೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ರಾಮಾಯಣದ ಮುಖ್ಯ ಭಾಗ ಗೊತ್ತಿದೆ ಅನ್ನೋದೇ. ಆದರೆ ಯಾವಾಗಲೂ ನಾವು ಪ್ರತ್ಯೇಕವಾಗಿ ಆಯಾ ಭಾಗಗಳಿಗೆ ಒತ್ತು ಕೊಟ್ಟು ನೋಡಿದಾಗ ಮಾತ್ರ ಆ ಸಂಗತಿಗಳು ಹೊರಗೆ ಬರ್ತವೆ. ಈಗ ವಿವಾಹ ಅಂತ ಬಂದಾಗಲೂ ಅಲ್ಲಿ ಅನೇಕ ಸಂಗತಿಗಳು ಮುಂದೆ ಬರ್ತವೆ. ನಾವು ಸುಮ್ಮನೆ ವಿವಾಹ ಆಯಿತು ಅಂದರೆ ಆಯಿತು, ಇಬ್ಬರಿಗೂ ಕೈ ಹಿಡಿದ್ರು ಕೊಟ್ಟರು ಅಂತ ಅಷ್ಟೇ ಮುಗಿದೋಗುತ್ತೆ. ಅದರಲ್ಲಿರುವ ಸೂಕ್ಷ್ಮಗಳನ್ನೆಲ್ಲ ತುಂಬ ಚೆನ್ನಾಗಿ, ಅಂದರೆ ಡೀಟೇಲ್ ಆಗಿ ಇದಾದಮೇಲೆ ಇದು ಅಂತ ಅನ್ನೋ ವಿವರ ಇಲ್ಲ. ಆದರೆ ಇದ್ದಿದ್ದರಲ್ಲೇ ಅಷ್ಟೂ ಸಹಜವಾಗಿ ಏನು ಕರ್ಮಾಂಗಗಳಾಗಬೇಕಿತ್ತು ಅದನ್ನು ಅಲ್ಲಿ ಅದು ವಿವರಣೆ ಕೊಡುತ್ತೆ. ಹಾಗೆ ಇಲ್ಲಿ ಯಜ್ಞದ ಪೂರ್ತಿ ವಿವರಣೆ ಇದೆ. ಯಾವ ದಿಕ್ಕಿಗೆ ಏನೇನು ಪದಾರ್ಥಗಳನ್ನು ಸಿದ್ಧಪಡಿಸಿ ಹೇಗೆ ಆಹುತಿಗಳನ್ನು ಕೊಡಬೇಕು